ಹಾಯ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಕೊಳ್ಳಂಗಿ ಎಂಬ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಗಾಡಿಲಿ. ಅರ್ಕಲ್ಗೋಡು ತಾಲೂಕು ಸಮೀಪದಲ್ಲಿದೆ. ನೀವು ನೋಡ್ಬೋದು ಗಾಡಿಲಿ ಹೋಗ್ತಾ ಇದ್ದೀವಿ. ಇದು ಸುಮಾರು ಹಾಸನಿಂದ ಸುಮಾರು 50 ಕಿಲೋಮೀಟರ್ ದೂರ ಇದೆ. ಇವತ್ತು ಡೇಟು 30/5/2024. ಸಮಯ ಇವಾಗ 9 ಗಂಟೆ ಆಗಿದೆ. ಬಿಗ್ ನೈಟ್ ಆಗಿದೆ. ನೋಡಿ, ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಬೇರೆ ಊರಿಗೆ ಹೋಗುತ್ತೆ. ಇಲ್ಲಿಂದ ದೇವಸ್ಥಾನದಿಂದ ಎಡಕ್ಕೆ ತಿರುಗಬೇಕು. ನೋಡಿ, ದೇವಸ್ಥಾನಕ್ಕೆ ಹತ್ರಕ್ಕೆ ಬಂದು, ಇದು ನಮ್ಮ ಕುಲದೇವತೆ. ಸುಮಾರು ವರ್ಷದಿಂದ ಬಂದಿರಲಿಲ್ಲ. ಬನಶಂಕರಿ ಅಂತ ಕೊಳ್ಳಂಗಿ ಅರ್ಕಲ್ಗೋಡು ತಾಲೂಕಲ್ಲಿದೆ. ನೋಡಿ, ನಾವೆಲ್ಲ ಇಳಿದು ನಾವು ಜೀಪ್ ಮಾಡ್ಕೊ ಹೋಗಿದ್ದು, ಅದರಲ್ಲೇ ಬಂದಿದ್ದು ನಾವು. ನೈಟೆಲ್ಲ ಇಲ್ಲಿ ಉತ್ಸವ ನಡೆಯುತ್ತೆ. ಇವಾಗ ಸಮಯ 10 ಗಂಟೆ ಆಯಿತು. ಬರೋ ಹೊತ್ತಿಗೆ ಊಟಕ್ಕೆ ಹೋಗಿ ಅಲ್ಲಿಂದ ಮತ್ತೆ ದರ್ಶನಕ್ಕೆ ಹೋದು. ಇದೇ ದೇವರು ನಮ್ಮ ಕುಲದೇವತೆ ಬನಶಂಕರಿ ಅಂತ ಕೊಳ್ಳಂಗಿಲಿದೆ. ನಾವು ಏನೇ ಪೂಜೆ ಮಾಡಿದ್ರೂ ಇಲ್ಲಿಗೆ ಬಂದು ಪೂಜೆ ಮಾಡ್ಕೋಬೋದು. ನೋಡಿ, ಜಾತ್ರೆಯಿಂದ ಎಷ್ಟು ಅಲಂಕಾರ ಮಾಡಿದ್ದಾರೆ. ಮುಂಚೆ ಹಿಂಗಿರ್ಲಿಲ್ಲ, ಇವಾಗೆಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಗೆಳೆಯರೇ, ಒಂದ್ಸಲಿ ಭೇಟಿ ಮಾಡಿ. ಅದ್ಭುತವಾಗಿ ದೇವಸ್ಥಾನ ಇದೆ ಇದು. ನೋಡಿ, ನೈಟೆಲ್ಲ ಕೂತ್ಕೊಂಡು ಇಲ್ಲಿ ಕಟ್ಟೆ ಮೇಲೆ, ಹಳ್ಳಿ ಕಟ್ಟೆ ಮೇಲೆ ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನೀವು ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಭಕ್ತಾದಿಗಳು. ಈ ಜಾತ್ರೆಗೆ ತುಂಬ ಜನ ಬರ್ತಾರೆ. ಹಳ್ಳಿಯಿಂದ ಬರ್ತಾರೆ, ನಗರದಿಂದೆಲ್ಲ ಬರ್ತಾರೆ ಇಲ್ಲಿಗೆ. ಇವಾಗ ಸುಮಾರು 11 ಗಂಟೆ ಆಗಿದೆ. ಉಳ್ಕೊಳ್ಳೋಕ್ಕೆ ಎಲ್ಲೂ ಜಾಗ ಇರಲಿಲ್ಲ. ನಮ್ಮ ಬಾವರ ಮನೆ ಇತ್ತು ಹತ್ರ, ಅಲ್ಲಿಗೆ ಬಂದಿದ್ದೀವಿ. ಇದೇ ಮನೆ ಅವ್ರದ್ದು, ಇವರು ಅತ್ತೆ ಮನೆ. ಇದು ಮುಗಿಸ್ಕೊಂಬಿಟ್ಟು ಇವಾಗ 4 ಗಂಟೆ ಜಾವ. ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಉತ್ಸವ. ಹಾಗಾಗಿ ನಾವು 4:15ಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ನೋಡಿ, ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾವು ನಡ್ಕೋಗ್ತಿದ್ದೀವಿ. ಇದು ಇರೋದು ಕೆರೆ ಪಕ್ಕ. ಇವಾಗ ದೇವ್ರನ್ನ ಏನು ಮೂರ್ತಿಗೆ ತರ್ತಾರೆ ಇಲ್ಲೆಲ್ಲ, ಅದನ್ನು ತೊಳೆದು ಪೂಜೆ ಮಾಡಿ ಇಲ್ಲಿಂದ ತಗೋಗ್ತಾರೆ. ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಏನು ವಿಗ್ರಹ ಇರುತ್ತೋ ಅದನ್ನು ತಂದುಬಿಟ್ಟು ಇಲ್ಲಿ ಪೂಜೆ ಮಾಡಿ ಮತ್ತೆ ಇಲ್ಲಿಂದ ತಗೋಗ್ತಾರೆ. ಗ್ರಾಮಸ್ಥರೆಲ್ಲ ಸೇರಿದ್ದಾರೆ, ಮುಖಂಡರು. ಮಂಗಳಾರತಿ ಮಾಡ್ತಾ ಇದ್ದಾರೆ ದೇವರಿಗೆ.
ಕಂಕಣ ಕಟ್ತಾ ಇದ್ದಾರೆ. ದೇವ್ರ ಆಹ್ವಾನ ಮಾಡಿಸ್ಕೊಳ್ಳೋಕ್ಕೋಸ್ಕರ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ. ಎಂಟು ದಿಕ್ಕಿಗೂ ನೈವೇದ್ಯ ಕೊಡ್ತೀವಲ್ಲ, ನೈವೇದ್ಯ ಕೊಟ್ಮೇಲೆ ಹಾಕ್ತೀವಿ. ಎಂಟು ದಿಕ್ಕಿಗೂ ವಿಶ್ವಾಮಿತ್ರ ಋಷಿ ನೈವೇದ್ಯ ಕೊಟ್ಮೇಲೆ ಮಾಡ್ಬೇಕು. ನೈವೇದ್ಯ ಮಾಡ್ಮೇಲೆ ಮಾಡಿ. ಇವಾಗ ತೀರ್ಥ ಜನಗಳಿಗೆಲ್ಲ ಹಾಕ್ತಾರೆ. ನೋಡಿ, ಇವಾಗ ಈ ಕೆರೆಯಲ್ಲಿ ಫುಲ್ಲು ನೀರಿತ್ತು. ಈ ಸತಿ ನೀರೇ ಇಲ್ಲ, ಎಲ್ಲ ಖಾಲಿಯಾಗಿದೆ. ಇದೇ ದೇವರು. ದೇವಸ್ಥಾನದಿಂದ ಎಲ್ಲ ತಂದು ತೊಳೆದು ಪೂಜೆ ಮಾಡ್ತಾರೆ. ಇದೆಲ್ಲ ಒಂದು ಪೆಟ್ಟಿಗೆಯಲ್ಲಿ ಇರುತ್ತೆ. ಅಭ್ಯಂತರ ಶುಚಿಹಿ ಹಿರಿಯರು ಏನು ಪೂಜೆ ವಹಿಸ್ಕೊಂಡಿದ್ದಾರೋ ಅವರಿಗೆಲ್ಲ ಹೆಸರು ಹೇಳಿ ಹಾರ ಹಾಕ್ತಾರೆ. ಅವ್ರ ಅಡಮಯ್ಯ ಅವರಲ್ಲ ಇದೆ. ಮತ್ತು ಅವರ ಧರ್ಮಪತ್ನಿ ಲಲಿತಾ ಬೆಳಗು ಮಾಡಿದ್ರೆ ಎಲ್ಲ ಮುಖಂಡರು ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಇವಾಗ ಇವ್ರ ಮೇಲೆ ದೇವ್ರು ಬರೋದು. ಮುಂದೆ ಕೂತ್ಕ. ಕೊಡು ಫಸ್ಟ್ ಜಾಗ ಐತಲ್ಲ ಅದು ಸೂಪರ್ ನೋಡಿ ಗೆಳೆಯರೇ, ಇವಾಗ ದೇವರಿಗೆ ಪೂಜೆ ಮಾಡಿ ಎಡೆ ಇಡ್ತಾವ್ರೆ. ನೀವು ನೋಡ್ಬೋದು. ಕಡೆ ಕೊಡು. ಇಲ್ಲ
ಕಾಯಿ ಇಡ್ಕೋಬೇಕಾಯ್ತು. ಓಂ ಚೌಡೇಶ್ವರ ಮತಾಯ ವೀರಭದ್ರೇಶ್ವರ ಇದಾದ ಬಳಿಕ ಕರ್ಪೂರ ಬಾಯಲ್ಲಿಟ್ಟು ದೇವ್ರನ್ನ ಆವಾಹನೆ ಮಾಡ್ಕೋತಾರೆ. ದೇವರ ಆರಾಧನೆ ಆದಮೇಲೆ ದೇವ್ರ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. ನೀವು ನೋಡ್ಬೋದು ಗೆಳೆಯರೇ, ಇಬ್ಬರಿಗೆ ಕಳಸ ಇಟ್ಟು ಮಕ್ಕಳಿಗೆ ನಡೆಸ್ಕೊಂಡು ಹೋಗ್ತಾರೆ ಮೇಲೆ. ಇವಾಗ ಎಲ್ಲ ಪೂಜೆ ಮುಗೀತು. ಈ ವಿಗ್ರಹನ ಒಬ್ರೊಬ್ರಿಗೆ ಕಟ್ತಾರೆ, ತನ್ನ ವಸ್ತ್ರದಿಂದ ಕಟ್ಕೋತಾರೆ ವಿಗ್ರಹನ. ಆವಾಗ ಆವಾಹನೆ ಆಗುತ್ತದೆ ದೇವರಿಂದ. ಗೆಳೆಯರೇ, ನೀವು ನೋಡ್ತಾ ಇರ್ಬೋದು ಕತ್ತಿ ಎಲ್ಲ ಕೊಡ್ತಾ ಇದ್ದಾರೆ, ಮತ್ತೆ ವಿಗ್ರಹನ ತನ್ನ ವಸ್ತ್ರದಿಂದ ಕಟ್ಕೊಡ್ತಾರೆ, ನೋಡ್ಬೋದು ನೀವು. ಇವಾಗ ಸಮಯ 4:15 ಗಂಟೆ. ಬೆಳಗಿನ ಜಾವ 7 ಗಂಟೆವರೆಗೂ ಈ ಉತ್ಸವ ನಡೆಯುತ್ತದೆ. ಇಲ್ಲಿಂದ ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಈ ಜಾಗದಿಂದ ದೇವಸ್ಥಾನವರೆಗೂ ನಡ್ಕೊಂಡು ಹೋಗ್ತಾರೆ ಬರೀ ಕಾಲಲ್ಲಿ. ಇವಾಗ ಫುಲ್ಲು 3 ಕಡೆಗೂ ಬೆಂಕಿಯನ್ನು ಇಟ್ಟು ಆರತಿ ಎತ್ತುತ್ತಾರೆ. ಇವಾಗ ದೇವರು ದಂಡೆಯ ಮೇಲೆ ಬಂದಿದೆ, ನೀವು ನೋಡ್ಬೋದು ಗೆಳೆಯರೇ. ಇಲ್ಲಿ ಎಲ್ಲ ದೇವರುಗಳು ಇಲ್ಲಿ ಬಂದು ಕುಣಿಯುತ್ತೆ. ಇವಾಗ ದೇವರಿಗೆ ಮಣ ಹಾಕ್ತಾರೆ ನೋಡಿ, ಬಾಳೆಹಣ್ಣೆಲ್ಲ ಇಟ್ಟು ಮಣ ಹಾಕ್ತಾರೆ. ದೇವರು ಅದನ್ನು ಬಾಳೆಹಣ್ಣೆಲ್ಲ ತಿನ್ನುತ್ತೆ.
ನೋಡಿ ಗೆಳೆಯರೇ, ಇವಾಗ ಅಡ್ಡೇನು ಕುಣಿತಾ ಇದೆ ಇವ್ರ ಜೊತೆನೆ, ನೀವು ನೋಡ್ಬೋದು. ನೋಡಿ ಗೆಳೆಯರೇ, ಇವಾಗ ದೇವರು ಹೆಂಗ್ ಬಂತು ಹೇಗೆ ಬಂತು ಅಂತ ವಿವರವಾಗಿ ಹೇಳ್ತಾರೆ ಇಲ್ಲಿ. ತಾಯಿಯು ಆ ಮಕ್ಕಳನ್ನು ಈ ಭೂಲೋಕದಲ್ಲಿ ಬಿಟ್ಟು ತಾಯಿಯು ಮಾಯವಾದಳು. ಆಗ ಆ ಹಸುಮಕ್ಕಳು ಆಗ ಒಬ್ಬರು ತಲೆಯನ್ನೇ ಬಹಳ ಸಂಕಟದಿಂದ ಒಬ್ಬರ ತಲೆಯನ್ನೇ ಒಬ್ಬರು ತಲನೆ ಮಾಡಿ ತಾಯಿಯನ್ನು ಧ್ಯಾನಿಸುತ್ತಾ ಇದ್ದಕ್ಕೆ ನಿಂತರು. ಆ ರಾಕ್ಷಸರು ರಕ್ತವು 1 ಕೋಟಿ ರಕ್ತವು 1 ಕೋಟಿ ಆ ರಾಕ್ಷಸರ ಏಳಿಗೆಯು ಹೆಚ್ಚುತ್ತಲೇ ಬಂತು. ಲಿಂಗ ನೋಡ್ಬೋದು ಗೆಳೆಯರೇ, ಕಾಯನ್ನು ಹೊಡೆದ್ಬಿಟ್ಟು ನೀರು ಕುಡಿಸ್ತಾರೆ, ಆವಾಗ ದೇವರು ಬಿಟ್ಟೋಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಗುತ್ತಾ ಇರಿ, ಜೋಪಾನವಾಗಿ ಇರಿ. ನಮಸ್ಕಾರ.